ಕರ್ಣ ಸೀರಿಯಲ್ನಲ್ಲಿ ಕರ್ಣನಿಗೆ ಹೆಣ್ಣಿನ ಕಡೆಯವರು ಬಂದಿರ್ತಾರೆ. ಅವರು ಕರ್ಣನನ್ನ ಹೊಗಳುತ್ತಿರ್ತಾರೆ. ಇಷ್ಟು ಚಿಕ್ಕ ವಯಸ್ಸಿಗೆ ಇಷ್ಟೊಂದು ದೊಡ್ಡ ಸಾಧನೆ, ಬೆಟ್ಟದಷ್ಟು ಸಾಧನೆ ಮಾಡಿದರೂ ಸಾಸಿವೆಯಷ್ಟು ಅಹಂ ಇಲ್ಲ, ಇಷ್ಟು ಒಳ್ಳೆ ಮನಸ್ಸು ಅಂತ ಹೇಳ್ತಿರ್ತಾರೆ. ಇದನ್ನೆಲ್ಲ ಕೇಳಿ ಕರ್ಣನ ತಂದೆಗೆ ಕೋಪ ಬರ್ತಿರುತ್ತೆ. ಕರ್ಣನ ಅವರು ಒಪ್ಕೋತಾರೆ. ಕರ್ಣನ ಅಜ್ಜಿ ನಮಗೂ ಕೂಡ ಒಪ್ಪಿಗೆ ಇದೆ, ನಮ್ಮ ಕಡೆಯಿಂದ ಯಾವ ತಡೆನೂ ಇಲ್ಲ ಅಂತಾರೆ. ಆಗ ರಮೇಶ್ ಹೆಣ್ಣಿನ ಕಡೆಯವರಿಗೆ ಅವನ ಹತ್ತಿರ ಹಣ ಆಸ್ತಿ ಇದೆ ಅಂತ ಇಂಥವನಿಗೆ ಹೆಣ್ಣು ಕೊಡಿ ಅಂತ ಹೇಳಕ್ಕಾಗುತ್ತಾ? ಈಗಿನ ಕಾಲದಲ್ಲಿ ನೆಟ್ಟಿಗೆ ಹುಟ್ಟಿದವರಿಗೆ ಮರ್ಯಾದೆ ಸಿಗೋಲ್ಲ. ಯಾರಿಗೆ ಹುಟ್ಟಿದ, ಎಲ್ಲಿ ಹುಟ್ಟಿದ, ಹೇಗೆ ಹುಟ್ಟಿದ ಅನ್ನೋದೇ ಗೊತ್ತಿಲ್ಲದಿರೋ ಅಂತಾನೆ. ಆಗ ಕರ್ಣ ಅಪ್ಪ ಅಂದಾಗ ಯಾರೋ ನಿನ್ನ ಅಪ್ಪ ಅಂತಾನೆ ರಮೇಶ್. ಕರ್ಣ ನನ್ನ ಬಗ್ಗೆ 1000 ಮಾತಾಡಿ ನಾನು ಸುಮ್ಮನೆ ಇರ್ತೀನಿ, ಆದರೆ ನನ್ನ ಅವಮಾನಿಸೋಕೆ ಅಂತ ನನ್ನ ಅಮ್ಮನ ಬಗ್ಗೆ ಕೆಟ್ಟದಾಗಿ ಮಾತನಾಡಿದರೆ ನಾನು ಸುಮ್ಮನೆ ಇರೋದಿಲ್ಲ, ನಿಮ್ಮ ಸ್ಥಾನಮಾನ ನೋಡದೆ ಉತ್ತರ ಕೊಡಬೇಕಾಗುತ್ತೆ ಅಂತಾನೆ. ಆಗ ರಮೇಶ್ಗೆ ತುಂಬಾನೇ ಕೋಪ ಬರುತ್ತೆ. ಆಗ ರಮೇಶ್, ಒಂದು ವೇಳೆ ನಿಮ್ಮ ಅಮ್ಮ ಪತಿವ್ರತೆ ಆಗಿದ್ದರೆ ಭಿಕ್ಷೆ ಬೇಡಿ ಆದರೂ ನಿನ್ನ ಸಾಕುತ್ತಿದ್ದಳು, ನಿನ್ನನ್ನು ಬೀದಿಗೆ ಬಿಡುತ್ತಿರಲಿಲ್ಲ ಅಂತ ಕರ್ಣನಿಗೆ ಹೇಳ್ತಾನೆ. ಕರ್ಣ ಆಗ ಕೋಪ ಮಾಡಿಕೊಂಡು ಅಲ್ಲೇ ಇದ್ದ ಚಾಕು ಎತ್ಕೊಂಡು ಕೈಯಲ್ಲಿ ಹಿಡ್ಕೊಂಡು ನಿಂತಿರ್ತಾನೆ.